ರಾಜ್ಯದಲ್ಲಿ ಮೆಕ್ಕೆಜೋಳ ಸಾಕಷ್ಟು ಬೆಳೀತಾ ಇದ್ದಾರೆ, ಆದರೆ ರೈತರಿಗೆ ಸಮರ್ಪಕವಾದಂತಹ ಬೆಲೆ ಸಿಗ್ತಾ ಇಲ್ಲ. ಜೊತೆಗೆ ರೈತರು ಬೆಳೆದಂತಹ ಮೆಕ್ಕೆಜೋಳಕ್ಕೆ ಮಾರ್ಕೆಟ್ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಕೂಗು ಕೇಳಿಬರ್ತಾ ಇದೆ. ಸೊ ಹೀಗಾಗಿ ರಾಜ್ಯ ಸರ್ಕಾರ ರೈತರ ಪರವಾಗಿ ನಿಂತು ಸ್ವತಃ KMFಗೆ ಒಂದು ಡೈರೆಕ್ಷನ್ಸ್ ಅನ್ನು ಕೊಟ್ಟಿದೆ, ಮೆಕ್ಕೆಜೋಳವನ್ನು ಖರೀದಿ ಮಾಡಿ ಅಂತೇಳಿ. ಸೊ ಈ ಕುರಿತಂತೆ ಮಾತಾಡಲಿಕ್ಕೆ KMF MD ಆಗಿರುವಂತಹ ಶಿವಸ್ವಾಮಿ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ರಾಜ್ಯ ಸರ್ಕಾರದಿಂದ ಮೆಕ್ಕೆಜೋಳ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಒಂದು ಡೈರೆಕ್ಷನ್ಸ್ ಬಂದಿದೆ? ಸೊ KMF ಅಲ್ಲಿ ನಮ್ಮಲ್ಲಿ ಪಶು ಆಹಾರ ಘಟಕಗಳೇನಿದೆ, ಪಶು ಆಹಾರ ಘಟಕಗಳಲ್ಲೂ ಕೂಡ ನಾವು ಮೆಕ್ಕೆಜೋಳವನ್ನು ಕಚ್ಚಾ ವಸ್ತುವಾಗಿ ಬಳಸೋದ್ರಿಂದ ನಮಗೆ ಸುಮಾರು 1,30,000 ಮೆಟ್ರಿಕ್ ಟನ್ನು ವಾರ್ಷಿಕವಾಗಿ ಬೇಡಿಕೆ ಇದೆ. ಆ ಬೇಡಿಕೆಯಲ್ಲಿ ಈಗಾಗಲೇ ಸುಮಾರು 80,000 ಮೆಟ್ರಿಕ್ ಟನ್ನಷ್ಟು ನಾವು ಥ್ರೂ ಟೆಂಡರ್ ಮುಖಾಂತರ ಖರೀದಿ ಮಾಡಿರೋದ್ರಿಂದ ಉಳಿಕೆ ಪ್ರಮಾಣವನ್ನು ನೀವು ಈಗ ರೈತರು ಹೆಚ್ಚು ಪ್ರಮಾಣದಲ್ಲಿ ಮೆಕ್ಕೆಜೋಳ ಬೆಳೆದಿರೋದ್ರಿಂದ ನಾವು ರೈತರ ನಿಲ್ಲಬೇಕು. ಹಾಗಾಗಿ ರೈತರಿಂದ ನೇರವಾಗಿ MSP ದರದಲ್ಲಿ ಖರೀದಿ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಆ ಸೂಚನೆ ಪ್ರಕಾರ ನಾವು ಈಗಾಗಲೇ ನಮ್ಮ ಪಶು ಆಹಾರ ಘಟಕಗಳೇನಿದೆ 5 ಪಶು ಆಹಾರ ಘಟಕಗಳ ಮುಖಾಂತರ ನಾವು ಇಷ್ಟು 50,000 ಮೆಟ್ರಿಕ್ ಟನ್ನಷ್ಟು ಪ್ರಮಾಣದ ಮೆಕ್ಕೆಜೋಳವನ್ನು MSP ದರದಲ್ಲಿ ರೈತರಿಂದ ನೇರವಾಗಿ ಖರೀದಿ ಮಾಡ್ತಾ ಇದ್ದೀವಿ. ಸೊ ಇದುವರೆಗೂ ಯಾವ ರೀತಿಯಾಗಿ KMF ಖರೀದಿ ಮಾಡ್ತಾ ಇತ್ತು? ಸೊ ಈಗ MSP ದರದಿಂದ ಖರೀದಿ ಮಾಡುವಂಥದ್ದಾದರೆ ಸೊ KMFಗೆ ಏನಾದ್ರು ಆರ್ಥಿಕವಾಗಿ ಹೊರೆ ಬೀಳುತ್ತಾ ಅಂತೇಳಿ? ನಾವು ಪ್ರತಿ ವರ್ಷ ವಾಡಿಕೆಯಂತೆ ನಾವು ಟೆಂಡರ್ ಮುಖಾಂತರನೇ ಥ್ರೂ KTPPನಲ್ಲಿ NCDFI ಪೋರ್ಟಲ್ ಮುಖಾಂತರನೇ ಟೆಂಡರ್ ಮುಖಾಂತರ ಖರೀದಿ ಮಾಡ್ತಾ ಇದ್ದೀವಿ. ಈ ಬಾರಿ ನಾವು ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಮೆಕ್ಕೆಜೋಳವನ್ನು ಬೆಳೆದಿರೋದ್ರಿಂದ ಅದು MSP ದರ ಸುಮಾರು ಕ್ವಿಂಟಲ್ಗೆ 2,400 ಇದೆ. ನಮಗೆ ಟೆಂಡರ್ ಮುಖಾಂತರ ಬರ್ತಿದ್ದಂಥ ರೇಟು 21,000 22,500ದಲ್ಲಿ ಬರ್ತಾಯಿತ್ತು. ಸುಮಾರು ಈಗ MSP ದರ ಮತ್ತು ಇದಕ್ಕೂ ಸುಮಾರು 400 ರೂಪಾಯಿ 300 ರೂಪಾಯಿಂದ 400 ರೂಪಾಯಿಯಷ್ಟು ಒಂದು ಕ್ವಿಂಟಲ್ಗೆ ವ್ಯತ್ಯಾಸ ಇರೋದ್ರಿಂದ ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ನಮ್ಮದೇನು ವ್ಯತ್ಯಾಸದ ಮೊತ್ತ ಏನಿದೆ ಸುಮಾರು 18ರಿಂದ 20 ಕೋಟಿ ಅಷ್ಟಾಗುತ್ತೆ 50,000 ಮೆಟ್ರಿಕ್ ಟನ್ಗೆ, ಅದನ್ನು ನಮಗೆ ರೀಎಂಬರ್ಸ್ ಮಾಡಿಕೊಡ್ಬೇಕು ಅಂತ ಕೂಡ ಮನವಿ ಮಾಡಿದ್ದೇವೆ. ಅದು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಖರೀದಿ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ ಅಂತ ಸರ್? ಖರೀದಿ ಪ್ರೋಸೆಸ್ ಈಗಾಗಲೇ ನಮ್ಮ ಗ್ರಾಮ ಮಟ್ಟದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದೆ. ಆ ಸಹಕಾರ ಸಂಘಗಳಲ್ಲಿ ಈ ಫ್ರೂಟ್ಸ್ ತಂತ್ರಾಂಶದ ಮುಖಾಂತರ ನಮ್ಮ ಯಾರು ಮೆಕ್ಕೆಜೋಳವನ್ನು ಬೆಳೆದಿರುವಂಥ ರೈತರು ನೋಂದಣಿಯನ್ನು ಮಾಡ್ಕೊಬೇಕು. ಆ ನೋಂದಣಿ ಆದಂಥ ರೈತರಿಗೆ ನಾವು ಆ ಮೆಕ್ಕೆಜೋಳದ ಸ್ಯಾಂಪಲ್ನ ತರಿಸಿ ಪರೀಕ್ಷೆ ಮಾಡ್ತೀವಿ. ಆ ಪರೀಕ್ಷೆ ನಮ್ಮ ಮಾನದಂಡಗಳೇನಿದೆಯಲ್ಲ ಆ ಮಾನದಂಡಗಳಿಗೆ ಅನುಗುಣವಾಗಿ ಮೆಕ್ಕೆಜೋಳ ಇದ್ದರೆ ಕ್ವಾಲಿಟಿ ಇದ್ದರೆ ಖಂಡಿತವಾಗಲೂ ನಾವು ಅದನ್ನು ಖರೀದಿ ಮಾಡ್ತೀವಿ. ಮತ್ತು ಅವರಿಗೆ ಮೆಸೇಜ್ ಹೋಗುತ್ತೆ ಮೊಬೈಲ್ಗೆ, ಇಂಥ ಡೇಟು ಇಂಥ ದಿನಾಂಕ ಸಮಯದಲ್ಲಿ ನೀವು ಬರಬೇಕು ಅಂತ. ಹಾಗಾಗಿ ಆ ಟೈಮ್ಗೆ ಆ ದಿನಾಂಕ ಮತ್ತು ಆ ಸ್ಥಳಕ್ಕೆ ಅವರಂದರೆ ಪ್ಲಾಂಟ್ಗಳಿಗೆ ಬಂದರೆ ನಾವು ಖರೀದಿ ಮಾಡ್ತೀವಿ. ಸರ್, ಈಗ ಒಬ್ಬ ರೈತ 10 ಕ್ವಿಂಟಾಲ್ ಬೆಳೀತಾರೆ, ಮತ್ತೊಬ್ಬ ರೈತ 100 ಕ್ವಿಂಟಾಲ್ ಬೆಳೀತಾರೆ. ಸೊ ಅಂದರೆ ಒಬ್ಬ ರೈತನಿಂದ ಇಷ್ಟೇ ಖರೀದಿ ಮಾಡಬೇಕು ಅಂತ ಆ ಥರದ್ದು ಏನಾದರೂ ಮಾನದಂಡ KMF ಹಾಕ್ಕೊಂಡಿದೆಯಾ ಅಂತ? ಹೌದು, ಯಾಕೆಂತಂದರೆ ಈಗ ಒಬ್ಬ ರೈತ 10 ಕ್ವಿಂಟಾಲ್ ಬೆಳೆಯೋರು ಸಣ್ಣ ಪ್ರಮಾಣದ ಅತಿ ಸಣ್ಣ ರೈತರು ಇರ್ತಾರೆ, ಸಣ್ಣ ರೈತರು ಇರ್ತಾರೆ, ದೊಡ್ಡ ರೈತರು ಇರ್ತಾರೆ. ಹೆಚ್ಚು ಜಮೀನು ಉಳ್ಳಂಥವರು 100 ಕ್ವಿಂಟಾಲ್ ಬೆಳಿಬೋದು ಅಥವಾ 200 ಕ್ವಿಂಟಾಲ್ ಬೆಳಿಬೋದು. ಸೊ ಅದಾಗಿ ಪ್ರತಿ ರೈತನಿಗೂ ಕೂಡ ಸರ್ಕಾರ ಬೆಂಬಲವಾಗಿ ನಿಲ್ಲಬೇಕು. ಬೆಂಬಲ ಬೆಲೆ ಯೋಜನೆ ಎಲ್ರಿಗೂ ಅನ್ವಯ ಆಗಬೇಕು, ಎಲ್ರಿಗೂ ಲಾಭ ತರಬೇಕು ಅಂಥೇಳಿ ನಾವು ಪ್ರತಿ ರೈತನಿಂದ ಗರಿಷ್ಠ 25 ಕ್ವಿಂಟಾಲನ್ನು ಖರೀದಿ ಮಾಡಬೇಕು. ಆ ಮುಖಾಂತರ ಹೆಚ್ಚು ರೈತರಿಗೆ ಅನುಕೂಲ ಆಗಬೇಕು ಅನ್ನೋದು ಸರ್ಕಾರದ ಉದ್ದೇಶ ಇದೆ. ಖರೀದಿ ಮಾಡಿದ ಮೇಲೆ ಅಮೌಂಟ್ ಎಲ್ಲ ಹೆಂಗೆ ಸರ್? ರೈತರಿಗೆ ನೇರವಾಗಿ ಹೋಗುತ್ತಾ ಅಥವಾ ಹೇಗೆ ಅಂತ? ಹೌದು, ನಾವು ಥ್ರೂ DBT ಮುಖಾಂತರವಾಗಿ ಅವರಿಗೆ ಹಣ ಸಂದಾಯವನ್ನು ಮಾಡ್ತೇವೆ. ಇದರಲ್ಲಿ ದಲ್ಲಾಳಿಗಳಾಗಲಿ ಮಧ್ಯವರ್ತಿಗಳಾಗಲಿ ಯಾವುದೇ ಇಲ್ಲ, ನೇರವಾಗಿ ರೈತರಿಂದ ಖರೀದಿ ಮಾಡ್ತೀವಿ. ಆನ್ಲೈನ್ ಮುಖಾಂತರ ಪೇಮೆಂಟ್ ಆಗುತ್ತೆ, ಆನ್ಲೈನ್ ಮುಖಾಂತರನೇ DBT ಥ್ರೂ ಪೇಮೆಂಟ್ ಆಗುತ್ತೆ. ಸರ್, ಕೊನೆಯ ಪ್ರಶ್ನೆ, ಎಲ್ಲೆಲ್ಲಿ ಖರೀದಿ ಕೇಂದ್ರಗಳಿದ್ದಾವೆ ಮತ್ತು ಖರೀದಿ ಯಾವಾಗಿಂದ ಆರಂಭ ಆಗುತ್ತೆ ಅಂತ? ಈಗಾಗಲೇ ಶಿಕಾರಿಪುರದಲ್ಲಿ ಪ್ಲಾಂಟ್ ಇದೆ, ಧಾರವಾಡದಲ್ಲಿ ನಮ್ಮ ಪ್ಲಾಂಟ್ ಇದೆ, ಗುಬ್ಬಿನಲ್ಲಿ ಇದೆ, ರಾಜಾನಕುಂಟೆ, ಹಾಸನ್, ಇಷ್ಟು 5 ಕೇಂದ್ರಗಳಲ್ಲಿ ನಾವು ನಮ್ಮ ಮೆಕ್ಕೆಜೋಳವನ್ನು ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರ ತೆರೀತೀವಿ. ಸೊ ನಾಳೆಯಿಂದಲೇ ಆರಂಭ ಆಗುತ್ತೆ. ಸೋಮವಾರ 1ನೇ ತಾರೀಕಿಂದ ನಿರಂತರವಾಗಿ ಎಲ್ಲ ಪ್ಲಾಂಟ್ಗಳಲ್ಲೂ ಕ್ಯಾರಿ ಮಾಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು KMF MD ಆಗಿರುವಂತಹ ಶಿವಸ್ವಾಮಿ ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಉಲ್ಲಾಸ್ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.